ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಹೊರಟಿರೋದು ಶಿರ್ಸಿ ಹತ್ರ ಇರುವಂಥ ಮುರೇಗಾರ ಫಾಲ್ಸ್ ಅಂತಲೇ ಒಂದು ಪ್ರಸಿದ್ಧಿ ಹೊಂದಿದೆ. ಅದು ಶಿರ್ಸಿ ತಾಲೂಕಿನಲ್ಲಿ ಬರ್ತದೆ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಸರಣಿ ನಡೀತಾ ಇರೋದು ಕರಾವಳಿ ಪ್ರದೇಶದಲ್ಲಿ. ನಾವು ಶಿರ್ಸಿ, ಭಟ್ಕಳ ಮತ್ತು ಮುಂತಾದ ಕರಾವಳಿ ಜಾಗಗಳನ್ನು ಸುತ್ತಾಡಿಕೊಂಡು ಸೋಂದಾ ಮಠ ಅದಕ್ಕೆ ಹೋಗೋ ದಾರಿಯಲ್ಲೇ ಈ ಮುರೇಗಾರ ಫಾಲ್ಸ್ ಅನ್ನೋದು ಸಿಗುತ್ತೆ. ಸಾಲ್ಕಣಿ ಗ್ರಾಮ ಪಂಚಾಯಿತಿ ಮಣದೂರು ಗ್ರಾಮದ ವ್ಯಾಪ್ತಿಯ ಮುರೇಗಾರ ಜಲಪಾತ ಶಿರ್ಸಿ ನಗರದಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿದೆ ಅಂತಲೇ ಹೇಳ್ಬೋದು. ಶಿರ್ಸಿಯಿಂದ ಸಾಲ್ಕಣಿ ಮಾರ್ಗವಾಗಿ ಸಾಗಿ ಮುರೇಗಾರ ಕ್ರಾಸ್ನಲ್ಲಿ ಒಳಗಡೆ ಸಾಗಬೇಕಾಗ್ತದೆ ಈ ಜಾಗಕ್ಕೆ ನಾವು ತಲುಪಬೇಕು ಅಂದರೆ. ಅಜ್ಜಿನೇ ಎಷ್ಟು ದೂರ ಆಗತ್ತೆ ರೀ ಫಾಲ್ಸಿಗೆ? ಹಾಂ, ಇನ್ನು 3/4 ಕಿಲೋಮೀಟ್ರು. ಹಚ್ಚ ಹಸಿರಾದಂತಹ ವನಸೆರಿಯನ್ನು ನೋಡ್ತಾ ಸುತ್ತಲೂ ಹರಡಿರತಕ್ಕಂತಹ ಕಾಡನ್ನು ನಾವು ಮನಸಾರೆ ಅನುಭವಿಸ್ತಾ ಈ ಮಾರ್ಗದಲ್ಲಿ ಸಾಗಬೇಕಾಗ್ತದೆ. ಈ ಮಾರ್ಗದಿಂದ ನಾವು ಹೋಗಬೇಕಾದ್ರೆ ಕ್ರಾಸ್ನಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಜಲಪಾತ ಇರೋದು. ಮಾರ್ಗದಲ್ಲಿ ಹೋಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೇಳಿಕೊಂಡೇ ಹೋದ್ವಿ. ರಸ್ತೆಯ ಒಂದು ಡಾಂಬರೀಕರಣ ಆಗದೇ ಇರೋದರಿಂದ ಇಲ್ಲಿರುವಂತಹ ಒಂದು ಕೆಸರು ಮತ್ತು ಆ ಒಂದು ರಸ್ತೆಯ ಪರಿಸ್ಥಿತಿ ನೋಡಿ ನಮ್ಮ ಕಾರ್ನ ಸುಮಾರು ಒಂದು 2-3 ಕಿಲೋಮೀಟರ್ ಹಿಂದೆನೇ ನಿಲ್ಲಿಸಿ ಅಲ್ಲಿಂದಾನೇ ನಡ್ಕೊಂಡು ಜಲಪಾತದ ಕಡೆಗೆ ಬಂದ್ವಿ ಅಂತಲೇ ಹೇಳ್ಬೋದು. ಓಡಬೇಡ ಅಂತ ಎಷ್ಟು ಸತಿ ಹೇಳಿದ್ದೀನಿ ನಾನು. ಜಲಪಾತದ ಹತ್ತಿರ ಬರ್ತಿದ್ದಂಗೆ ಅಲ್ಲಿ ಒಂದು ಎಚ್ಚರಿಕೆಯ ಫಲಕ ಇದೆ. ಹಾಗೂ ಒಂದು ಮನೆಯವರೇ ಅಲ್ಲಿ ಬಂದವರಿಗೆ ಕೆಲವೊಂದಷ್ಟು ತಿಂಡಿ ತಿನಿಸು ಕೊಡೋದಕ್ಕೆ ಒಂದು ಹೋಟೆಲ್ ಥರ ಮಾಡ್ಕೊಂಡಿದ್ದಾರೆ. ಅಲ್ಲಿ ನಮಗೆ ಯಾವುದೇ ರೀತಿಯ ನೆಟ್ವರ್ಕ್ ಇರೋದಿಲ್ಲ. ಹಾಗಾಗಿ ಅವರೇ ಒಂದು ವೈಫೈ ನೆಟ್ವರ್ಕನ್ನು ಹಾಕ್ಕೊಂಡು ಅಲ್ಲಿ ವ್ಯಾಪಾರ ನಡೆಸ್ತಾ ಇದ್ದಾರೆ. ನಮಗೆ ಮಂಡಕ್ಕಿ, ಚುರುಮುರಿ ಮತ್ತು ಮುಂತಾದ ಸಣ್ಣ ಪುಟ್ಟ ತಿಂಡಿ ಪದಾರ್ಥಗಳನ್ನು ಅವರು ಒದಗಿಸ್ತಾರೆ. ಹಾಗೂ ಚಹಾ ಮತ್ತು ಕಾಫಿ ಸಹ ಅಲ್ಲಿ ಸಿಗ್ತದೆ. ಮತ್ತು ಈ ಹಾದಿಯಲ್ಲೇ ಸಾಕ್ತಾ ನಾವು ಬರಬೇಕಾದ್ರೆ ಬಹಳಷ್ಟು ಇಲ್ಲಿನ ವಾಸ ಮಾಡ್ತಿರುವಂತಹ ಜನರ ಮನೆಗಳನ್ನು ಸಹ ನೋಡ್ಬೋದು. ಹಾಗೆ ಒಂದು ಅಲ್ಲಿ ಶಿಶು ವಿಹಾರದ ಕೇಂದ್ರ ಸಹ ಸಿಗ್ತದೆ. ನೋಡಿ, ಇದೀಗ ನಾವು ಈ ಜಲಪಾತದ ಒಂದು ಪಕ್ಷಿ ನೋಟ ಅಥವಾ ಒಂದು ಶುರುವಿನಲ್ಲಿ ಕಾಣುವಂತಹ ಕಿರುನೋಟ ಅಂತಲೇ ಹೇಳ್ಬೋದು. ಆ ಜಲಪಾತದ ಎಡೆಗೆ ತುಂಬ ಸೂಕ್ಷ್ಮವಾಗಿ ಹೆಜ್ಜೆ ಇಡ್ತಾ ಸಾಕ್ತಾ ಇದ್ದೀವಿ. ಯಾಕಂದರೆ ಮಳೆ ಬಂದ ಕಾರಣ ಜಾಗ ಒಂಥರ ಜಾರುವ ರೀತಿಯಲ್ಲಿತ್ತು ಮತ್ತು ಪಾಚಿ ಕಟ್ಟಿದ್ದರಿಂದ ನಮಗೆ ಆ ಒಂದು ಕಲ್ಲು ಬಂಡೆಗಳ ಮೇಲೆ ಹೋಗೋದು ಸ್ವಲ್ಪ ಕಷ್ಟಕರವಾಗೇ ಇತ್ತು ಅಂತಲೇ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಅಪಾಯ ಅಥವಾ ಎಚ್ಚರಿಕೆ ಅನ್ನೋ ಒಂದು ಫಲಕನ ಹಾಕಿದ್ದಾರೆ. ಯಾಕಂದರೆ ಇಲ್ಲಿ ತುಂಬ ಬಂಡೆಗಳು ಪಾಚಿ ಕಟ್ಟಿರೋದ್ರಿಂದ ಒಂದು ನೀರಿನ ರಭಸಕ್ಕೆ ಅದರ ಜೊತೆ ಕೊಚ್ಚಿಕೊಂಡು ಹೋಗುವಂಥ ಒಂದು ಚಾನ್ಸ್ ಇರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಹಾಕಿದ್ದಾರೆ. ಆದರೆ ನಾವು ಹೋಗದ ಸಮಯ ಹೇಗಿತ್ತಪ್ಪ ಅಂದರೆ ತೀರಾ ಏನು ನೀರು ತುಂಬಿ ಹರಿತಾ ಇರಲಿಲ್ಲ. ಯಾಕಂದರೆ ಅಷ್ಟೊಂದೇನು ಮಳೆ ಆಗಿರಲಿಲ್ಲ ನಾವು ಹೋದಂತಹ ಕಾಲಘಟ್ಟದಲ್ಲಿ. ನೋಡ್ತಾ ಇದ್ದೀರಾ ನೀವು, ಬಹಳ ಸರಳವಾಗಿಯೇ ಒಂದು ಸಣ್ಣ ಪ್ರಮಾಣದ ನೀರು ಜಲಪಾತದಲ್ಲಿ ಹಾದು ಹೋಗ್ತಾ ಇದೆ. ಅತ್ಯಂತ ರಮಣೀಯ ಮತ್ತು ಮನಮೋಹಕವಾದ ದೃಶ್ಯ ಅಂತಲೇ ಹೇಳ್ಬೋದು. ಬಹಳಷ್ಟು ಸಮಯನ ಇಲ್ಲಿ ಕಳೆದ್ವಿ. ನಾವು ಇಲ್ಲಿಗೆ ಹೋಗಿದ್ದು ದಿನದಂದು ಯಾವುದೇ ಪ್ರಯಾಣಿಕರು ಅಲ್ಲಿ ಬಂದಿರಲಿಲ್ಲ ಅಂತಲೇ ಹೇಳ್ಬೋದು. ನಾವು ಹೋಗಿದ್ದು ಪ್ರಾಯಶಃ ಅಕ್ಟೋಬರ್ನಲ್ಲಿ ನಾವು ಹೋದಂಥ ದಿನ ಇಲ್ಲಿ ಯಾವುದೇ ರೀತಿಯ ಪ್ರವಾಸಿಗರು ಇಲ್ಲದೇ ಇರೋದರಿಂದ ನಮಗೆ ವೀಕ್ಷಣೆ ಮಾಡೋದಕ್ಕಾಗಲಿ ಕೆಲವೊಂದು ಜಾಗಗಳನ್ನು ತಲುಪೋದಕ್ಕಾಗಲಿ ಯಾವುದೇ ರೀತಿಯ ಸಮಸ್ಯೆ ಆಗಲಿಲ್ಲ. ನೋಡ್ತಾ ಇದ್ದೀರಾ ಎಷ್ಟು ಮನಮೋಹಕವಾಗಿ ಅತ್ಯದ್ಭುತವಾಗಿ ನೀರು ಹರಿದು ಹೋಗ್ತಾ ಇದೆ. ಕೆನೆಯ ಹಾಲಿನ ರೀತಿ ಹರಿದು ಹೋಗ್ತಾ ಇರೋದನ್ನು ನಾವು ಇಲ್ಲಿ ಕಾಣಬಹುದು. ಇಲ್ಲಿ ಸಮಯ ಕಳೆಯೋದಕ್ಕೆ ಬಹಳ ಒಂದು ಉತ್ತಮವಾದ ಸ್ಥಳ ಅಂತಲೇ ಹೇಳ್ಬೋದು. ನಾವು ಸೂರ್ಯ ಮುಳುಗುವ ಸಮಯಕ್ಕೆ ಅಲ್ಲಿ ಹೋಗಿದ್ದರಿಂದ ಸೂರ್ಯಾಸ್ತದ ಜೊತೆಗೆ ಆ ಒಂದು ಕೆಂಪು ಬಣ್ಣದ ಒಂದು ಕಿರಣಗಳು ಆ ಜಲಪಾತದ ಮೇಲೆ ಬೀಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದರೆ ನಾವು ಇಲ್ಲೇ ಸಮಯ ಕಳಿಬೇಕು ಅಥವಾ ಇಲ್ಲೇ ಇದ್ದು ಬಿಡಬೇಕು ಅನ್ನೋದು ನಮಗೆ ಅನ್ನಿಸ್ದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ.